ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದಂಥ ಮಾಹಿತಿ ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್. ನಿಮ್ಮ ಒಂದು ವಿಶ್ವಾಸ ಮತ್ತು ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು. ಇವತ್ತು 2 ಕಮೆಂಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕಮೆಂಟ್, ಈಗ ಹೆಣ್ಣು ಮಕ್ಕಳು, ತುಂಬ ಹೆಣ್ಮಕ್ಳು ಸಫರ್ ಮಾಡ್ತಾ ಇರುವಂತಹ ಸಮಸ್ಯೆ ಇದು. ಸೊ ನಿಮ್ಮ ನಾದಿನಿ ಮತ್ತು ನಿಮ್ಮ ಹಸ್ಬೆಂಡ್ ಅವರ ಅಣ್ಣನ ಹೆಂಡತಿ ಅಂತ ಮೆನ್ಷನ್ ಮಾಡಿದ್ದೀರಾ. ಅವರಿಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದೀರಾ. ಈಗ ತುಂಬ ಜನ ಹೆಣ್ಮಕ್ಳ ಸಮಸ್ಯೆ ಆಗಿದೆ ಇದು. ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಡಲ್ಲ. ಸೊ ಅವರೇ ಫೇಸ್ ಮಾಡ್ತಾ ಇರ್ತಾರೆ. ಈಗ ಎಲ್ಲರೂ ಒಳ್ಳೆಯವರೇ ಆಗಿರ್ತಾರೆ. ಸೊ ಯಾರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಅವರು ಒಂದು ಆ್ಯಂಗಲಿಂದ ನೋಡಿದಾಗ ಅವ್ರು ಮಾಡೋದು ಕರೆಕ್ಟೇ ಅಂತ ಅನಿಸುತ್ತೆ, ಅವ್ರಿಗನ್ಸುತ್ತೆ. ಈಗ ನಿಮ್ಮ ಆ್ಯಂಗಲಿಂದ ನೋಡಿದಾಗ ನೀವು ಕರೆಕ್ಟ್ ಅಂತ ಅನಿಸುತ್ತೆ. ಈಗ ಅವ್ರ ಪ್ಲೇಸಲ್ಲಿದ್ದು ಯೋಚನೆ ಮಾಡಿ ನೀವು, ಅವ್ರಿಗೆ ಒಂದು ಇನ್ಸೆಕ್ಯೂರ್ ಫೀಲಿಂಗಿಂದ ಆ ರೀತಿ ಮಾಡ್ತಾ ಇರ್ಬೋದು. ಈಗ ನಿಮ್ಮ ನಾದಿನಿ ಅಂತಂದರೆ ನಿಮ್ಮ ಹಸ್ಬೆಂಡ್ಗೆ ಅಕ್ಕನೋ ತಂಗಿನೋ ಆಗಿರ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಫೀಲಿಂಗ್ ಅಂದರೆ, ಸೊ ನಮ್ಮ ಅಣ್ಣನ ಲೈಫಲ್ಲಿ ಇನ್ನೊಂದು ಹೆಣ್ಣು ಬಂದಿದ್ದಾಳೆ, ಸೊ ನಮ್ಮ ಅಣ್ಣ ಫಸ್ಟ್ ಇದ್ದಂಗೆ ಇರಲ್ಲ, ಸೊ ಇಂಪಾರ್ಟೆನ್ಸ್ ಎಲ್ಲ ಹೆಂಡತಿಗೆ ಕೊಡ್ತಾನೆ ಅನ್ನೋವಂಥ ಒಂದು ಭಾವನೆಗಳಿರುತ್ತೆ. ಸೊ ಅದು ಅವರ ಇನ್ಸೆಕ್ಯೂರ್ ಫೀಲಿಂಗ್. ಮತ್ತು ಈಗ ಅವರ ಅಣ್ಣನ ಹೆಂಡತಿಗೆ ಯಾವ ರೀತಿ ಇರುತ್ತೆ ಅಂತಂದರೆ, ನನಗೆ ಕಾಂಪಿಟೇಷನ್ ಆಗಿ ಇನ್ನೊಂದು ಸೊಸೆ ಬಂದಿದ್ದಾಳೆ, ಸೊ ಅವಳಿಂದ ನನಗೇನಾದರೂ ತೊಂದರೆ ಆಗಬಹುದಾ ಅಂದರೆ, ಅವ್ರಿಗೆ ಇಷ್ಟು ದಿನ ಯಾರೆಲ್ಲ ಒಂದು ಮುಖ್ಯತ್ವ ಕೊಡ್ತಾ ಇದ್ರು, ಈಗ ಫೋಕಸ್ಸು ನೀವು ಹೊಸದಾಗಿ ಹೋಗಿದ್ರೆ ನಿಮ್ಮ ಮೇಲೆ ಬಂದಿರುತ್ತೆ. ಸೊ ಆಗ ಅಲ್ಲಿ ಒಂದು ಕಾಂಪಿಟೇಷನ್ ಥರ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಂಥ ಒಂದು ಇನ್ಸೆಕ್ಯೂರ್ ಫೀಲಿಂಗಿಂದ ಅವ್ರು ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು. ಸೊ ಇಂಥ ಒಂದು ಸಮಸ್ಯೆಗೆ ಒಂದು ಸ್ವಿಚ್ ವರ್ಡ್ ತಿಳಿಸ್ತೀನಿ ಮತ್ತು ಒಂದು ಏಂಜಲ್ ನಂಬರ್ ಕೂಡ ಹೇಳ್ತೀನಿ. ಬ್ರೇಕ್ ಥ್ರೂ ಲವ್ ವೀನಸ್. ಈ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡ್ತಾ ಇರಿ ಮತ್ತು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ 528HZ ಈ ಒಂದು ಫ್ರೀಕ್ವೆನ್ಸಿ ನಂಬರನ್ನು ಬರ್ಕೊಳ್ತಾ ಇರಿ. ಎಡಗೈಯಲ್ಲಿ, ಎಡಗಾಲಲ್ಲಿ, ಎಲ್ಲಿ ಬೇಕಾದರೂ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಈ ಒಂದು ಫ್ರೀಕ್ವೆನ್ಸಿ ನಂಬರನ್ನು, ಇದೊಂದು ಹೀಲಿಂಗನ್ನು ಮಾಡುತ್ತೆ. ಸೊ ಆ ಒಂದು ಸಂಬಂಧಗಳು, ಯಾರ ಜೊತೆ ನಿಮಗೆ ಆ ಒಂದು ಸಂಬಂಧದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತಂದರೆ ಒಂದು ಫ್ರೀಕ್ವೆನ್ಸಿ ಹೀಲಿಂಗನ್ನು ಮಾಡುತ್ತೆ. ನಿಮ್ಮ ಎನರ್ಜಿ ಲೆವೆಲನ್ನು ನೀವು ಡೌನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಣದ ಸಮಸ್ಯೆ ಅಂತಲೂ ಹೇಳಿದ್ರಿ, ಜಾಬ್ ಇಲ್ಲ ಅಂತ ಹೇಳಿದ್ರಿ. ಸೊ ಯಾವುದಕ್ಕೂ ಅಷ್ಟೇ ಚಿಂತೆ ಮಾಡಬೇಡಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ. ಸೊ ಯೂನಿವರ್ಸ್ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಆಪರ್ಚುನಿಟಿ ಅನ್ನೋದು ಕೊಡುತ್ತೆ. ಸೊ ಆ ಒಂದು ಆ್ಯಂಗಲಲ್ಲಿ ನೀವು ಫೋಕಸ್ ಮಾಡಿ. ಸೊ ಯೂನಿವರ್ಸ್ಗೆ ಸರೆಂಡರ್ ಆಗಬೇಡಿ. ಸೊ ಏನೋ ಒಂದು ಆಪರ್ಚುನಿಟಿ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಸೊ ನಿಮ್ಮ ಎನರ್ಜಿ ಲೆವೆಲ್ ನೀವು ಹೈಯಾಗಿ ಇಟ್ಕೊಳ್ಳಿ. ಆ ಲವ್ ಎನರ್ಜಿ ಅನ್ನೋದು, ಸೆಲ್ಫ್ ಲವ್ ಅನ್ನೋದು ಜಾಸ್ತಿ ಮಾಡ್ಕೊಳ್ಳಿ. ಸೊ ಎಲ್ಲರೂ ನಿಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲರೂ ನಿಮ್ಮನ್ನು ತುಂಬ ಒಂದು ಗೌರವದಿಂದ ಟ್ರೀಟ್ ಮಾಡ್ತಾರೆ. ಸೊ ನೋಟಿಸ್ ಮಾಡ್ತಾರೆ ಏನೋ ನಿಮ್ಮಲ್ಲಿ ಏನೋ ಒಂದು ಚೇಂಜಸ್ ಇದೆ ಅನ್ನೋದನ್ನು. ಸೊ ಅದರಿಂದ ನಿಮ್ಮ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಹೈ ಇರಬೇಕು. ನೀವು ಖುಷಿಯಾಗಿರಬೇಕು. ಚಿಂತನೆ ಮಾಡ್ತಾ ಇದ್ದಾಗ, ಇದ್ರ ಬಗ್ಗೆನೇ ಆಲೋಚನೆಗಳು ಮಾಡ್ತಾ ಇದ್ದಾಗ, ಸೊ ಇಂಥ ಸಮಸ್ಯೆಗಳೇ ರಿಪೀಟ್ ಆಗ್ತಾ ಹೋಗುತ್ತೆ. ಅದರಿಂದ ಆ ಒಂದು ಸಮಸ್ಯೆಯಿಂದ ಆಚೆ ಬಂದು ನಿಮ್ಮ ಒಂದು ಸೊಲ್ಯೂಷನ್ ಕಡೆ ನೀವು ಫೋಕಸ್ ಮಾಡಿ. ಎಲ್ಲರ ಜೊತೆ ನೀವು ಫ್ರೆಂಡ್ಲಿಯಾಗಿರಿ, ಲವ್ ಎನರ್ಜಿ ಕ್ರಿಯೇಟ್ ಮಾಡಿ. ಆ ಒಂದು ವೈಬ್ರೇಷನ್ಸು ನಿಮ್ಮ ಸಮಸ್ಯೆ ಎಲ್ಲ ಸರಿ ಮಾಡ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಕಮೆಂಟ್ ಚೂಸ್ ಮಾಡಿದ್ದೀನಿ. ಆನ್ಲೈನಲ್ಲಿ ಅವರ ಫ್ರೆಂಡ್ಗೆ ಫ್ರಾಡ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. 2 ಲಕ್ಷ ಏನೋ ಹಣ ಫ್ರಾಡ್ ಮಾಡಿದ್ದಾರೆ, ತುಂಬ ಬಡವರು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಆ ಒಂದು ಸ್ವಿಚ್ ವರ್ಡ್ ಕೂಡ ನಾನು ಕಮೆಂಟ್ ಮಾಡಿದ್ದೆ. ಉಲ್ಫ್ ಮ್ಯಾಜಿಕ್ ಬ್ರಿಂಗ್ ಮಿರಾಕಲ್ ನೌ ಸಮ್ಹೌ ಅಂದರೆ ಏನೋ ಒಂದು ಮಿರಾಕಲ್ ಆಗುತ್ತೆ. ಸೊ ನಿಮ್ಮ ಒಂದು ಹಣ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇರಲಿ. ಸೊ ನಿಮ್ಮ ಫ್ರೆಂಡಿಗೆ ಹೇಳಿ, ಚಿಂತೆ ಮಾಡಬೇಡ ಅಂತ ಹೇಳಿ. ಯಾಕೆಂದರೆ ಇದು ಅವ್ರದ್ದೇ ತಪ್ಪಾಗಿರುತ್ತೆ. ಈಗ ಆನ್ಲೈನಲ್ಲಿ ತುಂಬ ಇಂಥ ಒಂದು
ಪ್ರಾಬ್ಲಮ್ಸ್ ನಡೀತಾ ಇದೆ, ಫ್ರಾಡ್ ಅನ್ನೋದು ನಡೀತಾ ಇದೆ. ಇವರು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಸೊ ಏನೋ ಹಣ ಕಳ್ಕೊಂಡ್ಬಿಟ್ಟಿದ್ದಾರೆ, ಸೊ ಅದು ಮತ್ತೆ ಸಿಗೋದು ಗ್ಯಾರಂಟಿ ಇಲ್ಲ ಅಂತ ಮೆನ್ಷನ್ ಮಾಡಿದ್ದೀರಾ. ಸೊ ಕಂಪ್ಲೇಂಟ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದೀರಾ. ಆದರೆ ನೀವು ಮಾಡುವಂಥ ಪ್ರಯತ್ನ ನೀವು ಮಾಡಿ. ಒಂದು ಎನರ್ಜಿ ಸರ್ಕಲ್ ಮೆಥಡ್ ಅಂತ ಪ್ರೀವಿಯಸ್ಸಲ್ಲಿ ತಿಳಿಸಿದ್ದೆ, ಆ ಒಂದು ಮೆಥಡ್ ನೀವು ಟ್ರೈ ಮಾಡ್ಬೋದು. ಪ್ರೀವಿಯಸ್ಸಲ್ಲಿ ಒಂದು ಸಕ್ಸಸ್ ಸ್ಟೋರಿ ಕೂಡ ಶೇರ್ ಮಾಡಿದ್ದೆ. ದಾವಣಗೆರೆಯಲ್ಲಿ ನನ್ನ ಕ್ಲೈಂಟ್ ಅವರ ಮಗನ ಬೈಕ್ ಮಿಸ್ಸಿಂಗ್ ಆಗಿತ್ತು. ಆ ಒಂದು ಎನರ್ಜಿ ಸರ್ಕಲ್ ಮೆಥಡ್ ಯೂಸ್ ಮಾಡಿ 2 ದಿನದಲ್ಲಿ ಅವ್ರಿಗೆ ಬೈಕ್ ಸಿಕ್ತು. ಸೊ ಏನೋ ಒಂದು ಮಿರಾಕಲ್ ಆಗುತ್ತೆ. ಸೊ ಈ ಒಂದು ಟೆಕ್ನಿಕ್ಸಿಂದ ಏನೋ ಒಂದು ಮಿರಾಕಲ್ ಆಗಬಹುದು. ಅವರ ಕರ್ಮದ ಫಲ ಚೆನ್ನಾಗಿದೆ ಅಂತಂದರೆ, ಅವರ ಪುಣ್ಯ ಫಲ ಸ್ಟ್ರಾಂಗ್ ಆಗಿದ್ದರೆ ಖಂಡಿತ ಅವರ ಹಣ ವಾಪಸ್ ಸಿಗುತ್ತೆ. ಒಂದು ವೇಳೆ ಅವರ ಕರ್ಮದ ಫಲದಿಂದ ಅವರು ಹಣ ಕಳ್ಕೊಂಡಿದ್ರೆ, ಅವ್ರಿಗೆ ಹಣ ವಾಪಸ್ ಸಿಗದೇ ಇದ್ದರೆ ಏನೂ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ, ಇದೊಂದು ಪಾಠ ಆಗಿರುತ್ತೆ ಅವ್ರ ಲೈಫಲ್ಲಿ. ಅವ್ರಿಗೆ ಧೈರ್ಯ ಹೇಳಿ, 2 ಲಕ್ಷ ಹೋದರೂ ಪರವಾಗಿಲ್ಲ, ನನ್ನ ಕರ್ಮ ಕಳೆದಿದೆ, 4 ಲಕ್ಷ ದುಡಿಯುವಂಥ ಶಕ್ತಿ ನನ್ನಲ್ಲಿದೆ, ಆ ಸಾಮರ್ಥ್ಯ ನನ್ನಲ್ಲಿದೆ ಅನ್ನುವಂಥ ಒಂದು ಅಫರ್ಮೇಷನ್ ಅವರು ಮಾಡ್ಕೊಳ್ತಾ ಇರಲಿ. ಸೊ ಖಂಡಿತ ಈ ಒಂದು ಹಣ ಅವರ ಕರ್ಮ ಕಳೀತು ಅಂತ ಬಿಟ್ಬಿಡಿ. ಅದು ಬಂದರೆ ಇವ್ರಿಗೆ ಲಕ್ಕಿದ್ರೆ ವಾಪಸ್ ಹೇಗಾದರೂ ಬರುತ್ತೆ. ಸಿಗಬೇಕು ಅಂತಿದ್ರೆ ಯೂನಿವರ್ಸ್ ಹೇಗಾದರೂ ಇವ್ರ ಕೈಗೆ ತಂದು ಸೇರಿಸುತ್ತೆ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಇವ್ರದ್ದೇ ತಪ್ಪಾಗಿದೆ, ಅದರಿಂದ ಇವ್ರಿಗೊಂದು ಪಾಠ ಆಗಿದೆ. ಅದು ಅವ್ರಿಗೆ ಹೇಳಿ, ಈ ಒಂದು ಎನರ್ಜಿ ಸರ್ಕಲ್ ಮೆಥಡನ್ನು ಮಾಡೋಕ್ಕೆ ಹೇಳಿ. ಸೊ ಅವರು ಎಷ್ಟು ಅಮೌಂಟನ್ನು ಕಳ್ಕೊಂಡಿದ್ದಾರೆ ಆ ಒಂದು ಅಮೌಂಟನ್ನು ಬರೆದು ಒಂದು ಸರ್ಕಲ್ ಮಾಡೋಕ್ಕೆ ಹೇಳಿ. ಸರ್ಕಲ್ ಮಾಡಿ ಇನ್ನೊಂದು ಸರ್ಕಲ್ ಮಾಡುವಾಗ ಅದರಲ್ಲಿ ಏಂಜಲ್ ಹೀಲಿಂಗ್ ನಂಬರ್ಸ್ ಅಂತ ಇರುತ್ತೆ. ಸೊ ಆ ಒಂದು ನಂಬರ್ಸ್ ಕೊಡ್ತೀನಿ. ಆ 3 ನಂಬರನ್ನು 3 ಕಾರ್ನರಲ್ಲಿ ಬರೆದು ಆ ಒಂದು ಎನರ್ಜಿ ಸರ್ಕಲ್ ಮೆಥಡನ್ನು ಮಾಡಿ ಎಲ್ಲಾದರೂ ಗೋಡೆಯಲ್ಲಿ ಅಂಟಿಸ್ಬೇಕಾಗತ್ತೆ ಆ ಒಂದು ಸ್ಲಿಪ್ಪನ್ನು. ಸೊ ಅದಕ್ಕೆ ಒಂದು ಎನರ್ಜಿ ಕಳಿಸ್ತಾ ಇರಬೇಕು. ಆಲ್ರೆಡಿ ಸಿಕ್ಕಿದೆ ಅಂತ ವಿಜುವಲೈಸ್ ಮಾಡೋಕ್ಕೆ ಹೇಳಿ. ಸೊ ಹಣ ಸಿಗಬೇಕು ಅಂತಿದ್ರೆ ಹೇಗಾದರೂ ಸಿಗುತ್ತೆ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಏನು ಚಿಂತೆ ಮಾಡೋದು ಬೇಕಾಗಿಲ್ಲ. ಹಳೆ ಕರ್ಮದಿಂದ ಒಂದು ಪಾಸ್ಟ್ ಆ ಕಾರ್ಮಿಕ್ ಏನಿರುತ್ತೆ ಅದರಿಂದನೂ ಅವ್ರಿಗೆ ಏನಾದರೂ ಒಂದು ಹಣದ ಬ್ಲಾಕೇಜಸ್ ಇರಬಹುದು. ಪಾಸ್ಟಲ್ಲಿ ಏನೋ ಒಂದು ನೆಗೆಟಿವಿಟಿ ಇರಬಹುದು ಹಣದ ವಿಚಾರದಲ್ಲಿ, ಅದರಿಂದ ಕೂಡ ಅವ್ರಿಗೆ ಈ ಒಂದು ಮೋಸ ಅನ್ನೋದು ಆಗಿರುತ್ತೆ. ಸೊ ನಮಗೆ ಗೊತ್ತಿಲ್ಲದೆ ಪಾಸ್ಟ್ ಲೈಫಲ್ಲಿ ಏನು ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ. ಸೊ ಇವ್ರು ಯಾರಿಗೋ ಮೋಸ ಮಾಡಿರಬಹುದು, ಅದಕ್ಕೆ ಅವರು ರಿವೆಂಜ್ ತೊಗೊಂಡಿರಬಹುದು. ಸೊ ಆ ಪಾಸ್ಟ್ ಲೈಫ್ಗೆ ಸಂಬಂಧಪಟ್ಟಿರುತ್ತೆ. ಅದರಿಂದ ಇದೊಂದು ಪಾಠವಾಗಿ ತಗೊಳ್ಳಿ ಅವರು. ಮತ್ತು ಆ ಹಣ ಸಿಕ್ಕಿದಾಗ ಏನೋ ಒಂದು ಸಂಕಲ್ಪ ಮಾಡ್ಕೊಳಕ್ಕೆ ಹೇಳಿ. ಯಾರಿಗೋ ಒಬ್ರಿಗೆ ಒಂದು ಅನ್ನದಾನ ಮಾಡ್ತೀನಿ, ಏನೋ ಅವರ ಕೈಯಲ್ಲಾಗಿದ್ದು ಏನೋ ಒಂದು ಸಹಾಯ ಮಾಡ್ತೀನಿ, ಬಡವ್ರಿಗೆ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಅನ್ನೋಂಥ ಸಂಕಲ್ಪ ಮಾಡ್ಕೊಳಕ್ಕೆ ಹೇಳಿ. ಸೊ ಅವರ ಆ ಒಂದು ಒಳ್ಳೆಯ ಸಂಕಲ್ಪಕ್ಕಾದರೂ ಆ ಒಂದು ಹಣ ವಾಪಸ್ ಸಿಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಕಮೆಂಟ್ಸನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.